ಎಲ್ಲರಿಗೂ ನಮಸ್ಕಾರ. ಶ್ರೀಗಳು ಪ್ರಾರಂಭ ಮಾಡ್ತಾರ ಪಾಠ. ನಾರಾಯಣಂ ಸರ್ವಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಯಂ ವಿಭುಮಾದ್ಯಮೀಶಂ ವಂದೇ ಭವಭ್ರಮರಾಶೋ ಸಿದ್ಧಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂ ಸ್ವಾಮಿ ಗೀತಾರ್ಥವಕ್ಷ್ಯಾಮಿ ದೇಶತಃ समस्त गुण संपूर्ण सर्वदोष विवर्जितम नारायणं नमस्ते. गीता तात्पर्य मुख्यते लक्ष्मी नारायण नत्वा पूर्ण बोधान गुरुवनपि कुर्मः श्रीकृष्ण गीताया अभ्रमं बन्धरहितं अजडं वेदनक्षम आनंद तीर्थमतुलं भजे तापत्रयाः साधिता के सत्यत्वं बाधिता के दुर्मतम् बोधिताखिल सन्मार्गम माधवाख्ये मुकोपि यत्प्रसादेन मुकुंद शयनायते राजराजायते रिक्तो राघवेन्द्रं तमाश्रये. संस्थान रक्षणे शूरान् प्रसन्नान् राघवाक्षणे प्रणमामि गुरु नित्यं प्रसन्न ಶಿವಮಾತ್ಮ. ಹತ್ತನೇ ಶ್ಲೋಕದಲ್ಲಿ ಭಗವಂತ ತಾನು ಸೃಷ್ಟಿಯನ್ನು ಮಾಡ್ತಾನೆ. ಚೇತನಾಚೇತನ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಭಗವಂತನ ಮಹಿಮೆಯನ್ನು ಹೇಳುತ್ತೆ. ಭಗವಂತನ ಮಹಿಮೆ ತಿಳಿಯದೇ ಇದ್ದರೆ ಮೋಕ್ಷಕ್ಕೆ ಸಾಧನೆ ಆಗೋದಿಲ್ಲ. ಭಕ್ತಿಯಿಂದಲೇ ಮೋಕ್ಷ ಸಾಧ್ಯ. ಭಕ್ತಿ ಬರಬೇಕಾದರೆ ಮಹಿಮಾ ಜ್ಞಾನ ಬೇಕು. ಇದೆಲ್ಲ ಕೂಡ ಈ ಶತಕದಲ್ಲಿ ಭಗವಂತನ ಮಹಿಮಾ ಹೇಳ್ತಾ ಇದ್ದಾನೆಂದು ಮೊದಲೇ ಪ್ರತಿಜ್ಞೆ ಮಾಡಿದ್ದರು. ಆದರೆ ಭಕ್ತಿ ಎಲ್ಲರಿಗೂ ಇರುತ್ತಾ ಅಂದ್ರೆ ಅದಕ್ಕೆ ಹೇಳ್ತಾರೆ 11-12 ಶ್ಲೋಕಗಳು ಅದು ಸ್ವಭಾವತಃ ಬರಬೇಕೆ ಹೊರತು ಮೇಲೆ ನೋಟಕ್ಕೆ ಯಾವುದಾದ್ರೆ ಶಿವಾದಿಗಳನ್ನು ಮಾಡ್ತಾರೋ ಅವರಿಗೆ ಬರೋದಿಲ್ಲ ಅಂತ ಈ 2 ಶ್ಲೋಕಗಳಲ್ಲಿ ಹೇಳ್ತಾ ಬರ್ತಾರೆ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನು ಆಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರ ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮೂಢಾಃ ಬುದ್ಧಿವಿಹೀನರಾದವರು ಮಾಂ ಅವಜಾನಂತಿ ನನ್ನನ್ನು ಭಿನ್ನವಾಗಿ ತಿಳಿದುಕೊಳ್ತಾರೆ. ಅವರು ವಿರುದ್ಧವಾಗಿ ತಿಳಿದುಕೊಳ್ತಾರೆ. ಹೇಗೆಂದ್ರೆ ಮಾನುಷೀಂ ತನು ಆಶ್ರಿತಂ ಅವಜಾನಂತಿ ಮಾಂ. ಮನುಷ್ಯ ಶರೀರವನ್ನು ಹೊಂದಿದವನಂತೆ ನನ್ನನ್ನು ಅವರು ಸತ್ಯಕ್ಕೆ ಭಿನ್ನವಾಗಿ ತಿಳಿದುಕೊಳ್ತಾರೆ. ಯಾಕೆ ಹಾಗೆ ತಿಳಿದುಕೊಳ್ತಾರೆ ಅಂತಂದ್ರೆ ಪರಂಭಾವಮಜಾನಂತಹ ನನ್ನ ಪರಮಾತ್ಮತ್ವವನ್ನು ಪರಂಭಾವಂ ಪರತ್ವವನ್ನು ಅವಜಾನಂತೋ ಅವರು ವಿರುದ್ಧವಾಗಿ ತಿಳಿಯುತ್ತಾರೆ.
ಮಮ ಭೂತ ಮಹೇಶ್ವರಂ, ನಾನು ಸಮಸ್ತ ಜಗತ್ತಿಗೂ ಈಶ್ವರನಾಗಿದ್ದೇನೆ. ಅವನು ಭೂತ ಮಹೇಶ್ವರಂ ಅಂತಂಬುದಕ್ಕೆ ಇಲ್ಲಿ ಪರಿಪೂರ್ಣನಾಗಿದ್ದೇನೆ ಮಹಾ ಎಂಬುವ ಶಬ್ದ. ಈ ಪ್ರಕೃತಿಗೆಲ್ಲದಕ್ಕೂ ನಾನು ಈಶ್ವರನಾಗಿದ್ದೇನೆ ಮತ್ತು ಮಹಾಂತಂ ಬಹಳ ದೊಡ್ಡವನಾಗಿದ್ದೇನೆ. ಈಶ್ವರಂ ಸರ್ವ ಸಮರ್ಥನಾಗಿದ್ದೇನೆ ನಾನು. ಇಂತಹವನನ್ನು ಅವರು ಪರಂಭಾವ ಮಜಾನಂತಹ ನನ್ನ ಈ ಪರಮೇಷ್ಠಿತ್ವವನ್ನು ಮಜಾನಂತಹ ತಿಳಿಯದೆ ಭೂತ ಮಹೇಶ್ವರನಾದಂತಹ ನನ್ನನ್ನು ತಿಳಿಯದೆ ಅವರು ಇರ್ತಾರೆ. ಅವರು ಭಿನ್ನವಾಗಿ ತಿಳಿಯುತ್ತಾರೆ. ಅವರು ನನ್ನ ನಿಜವಾದ ಸ್ವರೂಪವನ್ನು ಅವರು ತಿಳಿಯುವುದಿಲ್ಲ. ಆದ ಕಾರಣ ಕೃಷ್ಣಾದಿ ಅವತಾರಗಳಲ್ಲಿ ಮಾನುಷೀಂತನುಮಾಶ್ರಿತಂ, ಮನುಷ್ಯ ಶರೀರವನ್ನು ಹೊಂದಿದಂತೆ ನನ್ನನ್ನು ಅವರು ತಿಳಿಯುತ್ತಾರೆ. ಅಂತಹ ಅವರು ಯಾರು ಅಂತಂದ್ರೆ ಆಸುರೀಂ ರಾಕ್ಷಸೀಂ ಪ್ರಕೃತಿಂ ಮೋಹಿನೀಂ ಸ್ಥಿತಾ. ರಾಕ್ಷಸೀ ಭಾವವನ್ನು, ಆಸುರಿ ಭಾವವನ್ನು, ಪ್ರಕೃತಿ ಸ್ವಭಾವವುಳ್ಳವರಾಗಿ, ಪ್ರಕೃತಿ ಅಂತಂಬುದಕ್ಕೆ ಇಲ್ಲಿ ಜೀವನ ಸ್ವಭಾವ, ರಾಕ್ಷಸ ಸ್ವಭಾವವುಳ್ಳವರು, ಅಸುರ ಸ್ವಭಾವವುಳ್ಳವರು, ಇವರು ಆ ಪ್ರಕೃತಿಯಿಂದ, ಆ ಸ್ವಭಾವದಿಂದ ಮೋಹಿನೀಂ ಸ್ಮಿತಾಹ, ಮೋಹಕ ಜ್ಞಾನವನ್ನು ಹೊಂದಿದವರಾಗಿ. ಮೋಹಕ ಜ್ಞಾನ ಅಂತಂದ್ರೆ ಇದ್ದ ಸ್ಥಿತಿ ಒಂದು, ತಿಳಿದುಕೊಳ್ಳುವುದು ಮತ್ತೊಂದು, ಅದು ಮೋಹಕ ಜ್ಞಾನ. ಇಲ್ಲಿ ಭೂತಮಹೇಶ್ವರಂ ಎಂಬುದು ಯಥಾರ್ಥ ಜ್ಞಾನ. ಅನ್ಯಥಾ ಜ್ಞಾನ ಯಾವುದು ಅಂತಂದ್ರೆ ಮಾನುಷೀಂತನುಮಾಶ್ರಿತ, ಮನುಷ್ಯ ಶರೀರವನ್ನು ಹೊಂದಿದ್ದಾನೆ ಅಂತಂಬುದು ಮೋಹಕ ಜ್ಞಾನ. ಭೂತಮಹೇಶ್ವರ ಅಂತಂಬುದು ಯಥಾರ್ಥ ಜ್ಞಾನ. ಇಂತಹವರು ನನ್ನ ಪರಂಭಾವಂ, ನನ್ನ ಸರ್ವೇಶ್ವರತ್ವವನ್ನು, ಸರ್ವಶ್ರೇಷ್ಠತ್ವವನ್ನು ಜಾನಂತಹ ತಿಳಿಯುವುದಿಲ್ಲ. ಯಾರು ಮೂಢಾಹ, ಬುದ್ಧಿಹೀನರಾದವರು. ಇವರು ಹೀಗೆ ತಿಳಿಯುವುದರಿಂದ ಆಗುವ ಪರಿಣಾಮವೇನು ಅಂತ 12ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮೋಘಾಶ ಮೋಘ ಕರ್ಮಾಣ ಮೋಘ ಜ್ಞಾನ ವಿಚೇತಸಃ. ಈ ರಾಕ್ಷಸೀಂ ಆಸುರೀಂ ಪ್ರಕೃತಿಂ ಆಶ್ರಿತಾ, ಮೋಹಿನೀಂ ಪ್ರಕೃತಿಂ ಆಶ್ರಿತಾ. ರಾಕ್ಷಸ ಸ್ವಭಾವ, ಅಸುರ ಸ್ವಭಾವ ಇರ್ತಕ್ಕಂತಹ ಅವರು ಮೋಹಕ ಜ್ಞಾನವನ್ನು
ಹೊಂದಿದವರಾಗಿ ಪರಂಭಾವ ಮಜಾನಂತಹ ನನ್ನ ಪರಮೇಷ್ಠಿತ್ವವನ್ನು ತಿಳಿಯದೆ ಅವರು ಮಾಡಿದಂತಹ ಕರ್ಮಗಳೆಲ್ಲವೂ ಸಹಿತ ವ್ಯರ್ಥ ಅಂತ ಹೇಳಿದೆ. ಮೋಘಾಶ ಅವರ ಆಶೆಗಳೆಲ್ಲವೂ ಸಹಿತ ವ್ಯರ್ಥವು. ಇದು ಬೇಕು ಅದು ಬೇಕು ಅಂತ ಕರ್ಮವನ್ನು ಮಾಡ್ತಾರೆ. ಆ ಕರ್ಮವೆಲ್ಲವೂ ಕೂಡ ಅವರಿಗೆ ಸಿಗುವುದಿಲ್ಲ. ಮೋಹ ಕರ್ಮಾಣ, ವ್ಯರ್ಥವಾದ ಕರ್ಮವನ್ನು ಮಾಡ್ತಾರೆ ಅವರು. ಯಾವಾಗ ನನ್ನನ್ನು ಮನುಷ್ಯನಾಗಿ ಜನಿಸಿದ್ದೇನೆ ಅಂತ ತಿಳಿಯುತ್ತಾರೋ ಅವರಿಗೆ ಆಸುರಿ ಭಾವ ಉಂಟು, ರಾಕ್ಷಸಿ ಭಾವ ಉಂಟು. ಅವರು ಮಾಡಿದಂತಹ ಕರ್ಮಗಳೆಲ್ಲವೂ ಕೂಡ ಅವರ ಆಶೆಗಳು ವ್ಯರ್ಥ, ಕರ್ಮಗಳು ವ್ಯರ್ಥ. ಮೋಹ ಜ್ಞಾನ, ಅವರು ವ್ಯರ್ಥವಾದಂತಹ ಜ್ಞಾನವನ್ನು ಹೊಂದುತ್ತಾರೆ. ಜ್ಞಾನ ಎರಡು ವಿಧ, ಒಂದು ಸರಿಯಾದ ಜ್ಞಾನ, ಎರಡನೆಯದು ಅಜ್ಞಾನ. ಇಂತಹವರಾಗಿ ವಿರುದ್ಧ ಮನಸ್ಕರಾಗಿರತಕ್ಕಂತಹವರು ನನ್ನನ್ನು ಈ ರೀತಿಯಾಗಿ ತಿಳಿತಾರೆ ಅಂತ ಹೇಳಿದರು. ಇಲ್ಲಿ ಅವಜಾನಂತಿ ಅಂತ ಹೇಳಿದೆ. ಅಂದ್ರೆ ವಿರುದ್ಧವಾಗಿ ತಿಳಿತಾರೆ ಅಂತ ಹೇಳಿದರು. ವಿರುದ್ಧವಾಗಿ ತಿಳಿಯೋದಕ್ಕೆ ಕಾರಣ ಏನು ಅಂತಂದ್ರೆ ಅವರ ಸ್ವಭಾವವೇ. ದ್ವೇಷ ಮೋಕ್ಷಕ್ಕೆ ಸಾಧನೆ ಅಂತ ಕೆಲವು ಕಡೆ ಬಂದಿದೆ. ಇದೆಲ್ಲರೂ ಕೂಡ ಭಗವಂತನಲ್ಲಿ ಸರಿಯಾದ ಜ್ಞಾನ ಇಲ್ಲದೆ ಭಗವಂತನನ್ನು ದ್ವೇಷ ಮಾಡುವವರು ಮೋಕ್ಷವನ್ನು ಹೊಂದುತ್ತಾರೆ ಅಂತ ಕೆಲವು ಕಡೆ ಬಂದಿದೆ. ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ ಈ ಮಾತು ಬಂದಿದೆ. ಧರ್ಮರಾಜರು ನಾರದರನ್ನು ಕೇಳುತ್ತಾರೆ, ವೈರೇಣ ನೃಪತಯ ಶಿಶುಪಾಲ ಪೌಂಡ ಸಾಲ್ವಾದಯೋ ಗತಿ ವಿಲಾಸ ವಿಲೋಕನಾದ್ಯೈ ಧ್ಯಾಯಂತ ಆಕೃತ ಧಿಯ ಶಯನಾಸನಾದೌ ತತ್ಸಾಮ್ಯಂ ಇವು ಅನುರಕ್ತ ಧಿಯ ಪುನಃ ಕಿಮಿತ್ಯಾದಿ ಭಾಗವತೋ ಭಕ್ತಪ್ರಿಯ ಜ್ಞಾಪನಾರ್ಥಂ ಹೇಳ್ತಾರೆ. ಭಾಗವತದಲ್ಲಿ ಕೆಲವರು ಸ್ವಭಾವ ಭಿನ್ನವಾಗಿದ್ದರೂ ಸಹಿತ ಭಗವಂತನನ್ನು ಧ್ಯಾನ ಮಾಡ್ತಾರೆ. ಆ ಧ್ಯಾನ ಮೋಘವಾದದ್ದು, ವ್ಯರ್ಥವಾದದ್ದು, ಅದು ಸ್ವಭಾವಜನ್ಯವಾದದ್ದಲ್ಲ. ಇಲ್ಲಿ ಹೇಳಿದಂತೆ ಪ್ರಕೃತಿ ಮೋಹಿನಾಶ್ರಿತ ತಮ್ಮ ಮೋಹಕವಾದಂತಹ ಪ್ರಕೃತಿ ಸ್ವಭಾವವನ್ನು ಅನುಸರಿಸಿ ವ್ಯರ್ಥವಾದ ಕರ್ಮಗಳನ್ನು ಮಾಡ್ತಾರೆ ಅಂತ ಹೇಳಿದರು. ಸ್ವಭಾವ ಬಲೀಯವಾದದ್ದು. ಯಾಕೆಂತಂದ್ರೆ ಮೋಕ್ಷಕ್ಕೆ ಸ್ವಭಾವ ಒಳ್ಳೆಯದಾಗಿದ್ದರೆ ಮಾತ್ರ ಅದು ಮೋಕ್ಷವನ್ನು ಕೊಡುತ್ತೆ ಹೊರತು ಭಿನ್ನ ಸ್ವಭಾವವುಳ್ಳವರಿಗೆ ಮೋಕ್ಷ ಬರುವುದಿಲ್ಲ. ಇಲ್ಲಿ
ಹಾಗೆ ಬಂದಿದೆಯಲ್ಲ ಅಂತ ಒಂದು ಪ್ರಶ್ನೆ. ಧರ್ಮರಾಜರು ಹೇಳ್ತಾರೆ, ಆ ಶಿಶುಪಾಲ ಕೃಷ್ಣನನ್ನು ಅಪಾರವಾಗಿ ನಿಂದ ಮಾಡಿದ. ಅಪಾರವಾಗಿ ನಿಂದೆ ಮಾಡಿದರೂ ಸಹಿತ ಅವನು ಒಂದು ಬೆಳಕು ಅವನಿಂದ ಬಂದು ಪರಮಾತ್ಮನಲ್ಲಿ ಸೇರಿಸಿ. ಅದನ್ನು ನೋಡಿ ಧರ್ಮರಾಜ ನಾರದರನ್ನು ಕೇಳ್ತಾನೆ, ಏನು ಹೀಗಾಯ್ತಲ್ಲ, ಅವನು ಅಲ್ಲಿ ಭಾಗದಲ್ಲಿ ಮಾತಾಡುತ್ತೆ. ಶಿತ್ರೋಪಿ ಜಾಯತೆ, ಅವನ ನಾಲಿಗೆಗೆ ಶ್ವೇತ ಕುಷ್ಠ ಬರಬೇಕಾಗಿತ್ತು ಅವನು ಮಾಡಿದ ಭಗವನ್ ನಿಂದೆಗಾಗಿ. ಆದರೆ ಅವನ ಒಂದು ಬೆಳಕು ಬಂದು ಭಗವಂತನಲ್ಲಿ ಸೇರಬೇಕು. ಅವನು ಸಾಯುಜ್ಯ ಮೋಕ್ಷವನ್ನು ಹೊಂದಿದ್ದಾನ. ಇದು ನಮಗೆ ಆಶ್ಚರ್ಯವಾಗಿದೆ. ಅದನ್ನು ತಿಳಿಸಬೇಕು ಅಂತ ಧರ್ಮರಾಜರು ನಾರದರನ್ನು ಕೇಳ್ತಾರೆ. ಅವಾಗ ನಾರದರು ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನಿಪಾಹ ಸಂಬಂಧಾತ್ ಕೃಷ್ಣಯಃ ಸ್ನೇಹಾದ್ಯೂಯಂ ಭಕ್ತ್ಯಾ ವಯಂ ವಿಭೋ. ಅಲ್ಲಿ ಧರ್ಮರಾಜನಿಗೆ ನಾರದರು ಹೇಳಿದ ವಿಷಯ ಏನು ಅಂತಂದ್ರೆ, ಗೋಪ್ಯ ಕಾಮಾತು ಚೈದ್ಯಾ ದ್ವೇಷಾತು ಸಂಬಂಧಾತ್ ಕೃಷ್ಣಯ ಭಕ್ತ್ಯಾ ವಯಂ. ಮೋಕ್ಷ ಇದರಿಂದ ಬರುತ್ತೆ ಅಂತ ಹೇಳಿದ್ರು. ಯಾರ್ಯಾರು ಮೋಕ್ಷ ಯೋಗ್ಯರು? ಗೋಪ್ಯ, ಗೋಪಿಕಾಸ್ತ್ರೀಯರಿಗೆ ಮೋಕ್ಷಕ್ಕೆ ಸಾಧನವು ಯಾವುದು ಅಂತಂದ್ರೆ ಕಾಮಾತು, ಕಾಮದಿಂದ ಅವರು ಮೋಕ್ಷವನ್ನು ಹೊಂದುತ್ತಾರೆ. ಚೈದ್ಯಾದಯ ಶಿಶುಪಾಲಾದಿಗಳು ದ್ವೇಷದಿಂದ ಮೋಕ್ಷವನ್ನು ಹೊಂದುತ್ತಾರೆ. ವೃಷ್ಣಯ ವೃಷ್ಣಿ ಕುಲದವರು ಸಂಬಂಧಾತು, ಭಗವಂತನ ಸಂಬಂಧದಿಂದ ಅವರು ಮೋಕ್ಷವನ್ನು ಹೊಂದುತ್ತಾರೆ. ಸ್ನೇಹಾತ್ ಯೂಯಂ, ಧರ್ಮರಾಜ ನೀವು ಸ್ನೇಹ ಮಾಡುವುದರಿಂದ ಮೋಕ್ಷವನ್ನು ಹೊಂದುತ್ತೀರಿ. ಪರಮಾತ್ಮನಲ್ಲಿ ಸ್ನೇಹ ಮಾಡುವುದರಿಂದ. ಭಕ್ತಿಯ ವಯಂ, ನಾವು ಭಕ್ತಿಯಿಂದ ಮೋಕ್ಷವನ್ನು ಹೊಂದುತ್ತೇವೆ. ಭಕ್ತಿಯಿಂದ ಮೋಕ್ಷವನ್ನು ಹೊಂದುವುದು ಚೆನ್ನಾಗಿದೆ. ಸ್ನೇಹದಿಂದ ಪಾಂಡವರು ಮೋಕ್ಷವನ್ನು ಹೊಂದುವುದು ಚೆನ್ನಾಗಿದೆ. ಆದರೆ ನಮಗೆ ಅರ್ಥವಾಗದೇ ಇರೋದೇನು ಅಂತಂದ್ರೆ, ಗೋಪ್ಯ ಕಾಮಾತ್ ಅಂತ ಹೇಳಿದ್ದು ಒಂದು, ದ್ವೇಷಾತು ಭಯಾತ್ ಕಂಸಃ ದ್ವೇಷಾತು ಚೈದ್ಯಾದಯ, ಇವು ನಮಗೆ ಅರ್ಥವಾಗಲಿಲ್ಲ. ಕಾಮದಿಂದ ಗೋಪಿಕೆಯರು ಮೋಕ್ಷವನ್ನು ಹೊಂದುತ್ತಾರೆ ಅಂತ ಹೇಳಿದೆ. ಇದಕ್ಕೆ ಅರ್ಥ ಹೀಗಿದೆ, ಕಾಮದಿಂದ ಯಾವತ್ತೂ ಮೋಕ್ಷ ಬರೋದಿಲ್ಲ. ಮತ್ತೆ ಕಾಮದಿಂದ ಗೋಪಿಕೆಯರಿಗೆ ಮೋಕ್ಷ ಅಂತ ಹೇಳಿದ್ರೆ ಅದಕ್ಕೊಂದು ನಿಗೂಢವಾದಂತಹ ಅರ್ಥ. ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಅಪ್ಸರ ಸ್ತ್ರೀಯರು. ಅಪ್ಸರ ಸ್ತ್ರೀಯರಿಗೆ ಸ್ವಭಾವದಿಂದ ಮೋಕ್ಷ ಅಂತ ಹೇಳಿದ್ರು.
ಈ ಶ್ಲೋಕದಲ್ಲಿ ಪ್ರಕೃತಿ ಅಂತ ಹೇಳಿದ್ರಲ್ಲ, ಸ್ವಭಾವದಿಂದ ಮೋಕ್ಷ ಬರುತ್ತೆ. ಕಾಮಾತ್ ಗೋಪ್ಯ ಅಂತ ಹೇಳಿದಾಗ ಗೋಪಿಕಾ ಸ್ತ್ರೀಯರಿಗೆ ಕಾಮಭಕ್ತಿಯಿಂದ ಮೋಕ್ಷ ಬರುತ್ತೆ. ಬರೇ ಕಾಮದಿಂದ ಅಲ್ಲ, ಕಾಮಭಕ್ತಿಯಿಂದ ಬರುತ್ತೆ. ಅವರ ಸ್ವರೂಪ ಹೇಗಿದೆ ಅಂತಂದ್ರೆ, ಭಗವಂತನಲ್ಲಿ ಅವನನ್ನು ಜಾರ ಎಂಬುವ ಭಾವದಿಂದ ಅವರು ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಜಾರ ಭಾವವನ್ನು ಅದರಿಂದ ಉಪಾಸನೆ ಮಾಡ್ತಾರೆ ಗೋಪಿಕಾ ಸ್ತ್ರೀಯರು. ಇತರರಿಗೆ ಆ ಅಧಿಕಾರ ಇಲ್ಲ, ಅವರ ಸ್ವರೂಪ ಅಂತದ್ದು. ಆದ ಕಾರಣ ಅವರು ಭಗವಂತನನ್ನು ಜಾರ ಪುರುಷನಂತೆ ನೋಡಿ ತಮ್ಮನ್ನು ಅಭಿಸಾರಿಕೆಗಳಾಗಿ ಚಿಂತನೆ ಮಾಡ್ತಾರೆ. ಅಭಿಸಾರಿಕೆಗಳು ಅಂತ ಪದವನ್ನು ಬಳಸಿದವಲ್ಲ, ಏನು ಅಂತಂದ್ರೆ, ಜಾರ ಪುರುಷನನ್ನು ಒಂದು ಹೆಣ್ಣು ಹುಡುಕಿಕೊಂಡು ಹೋಗುವುದು ಅಭಿಸಾರಿಕಾ ಗುಣ. ಇವರು ಗೋಪಿಕಾ ಸ್ತ್ರೀಯರಿಗೆ ಸ್ವರೂಪತಃ ಆ ಯೋಗ್ಯತೆ ಉಂಟು. ಒಬ್ಬರೊಬ್ಬರಿಗೆ ಒಂದೊಂದು ಯೋಗ್ಯತೆ ಉಂಟು. ಬ್ರಹ್ಮದೇವರಿಗೆ ತಂದೆ ಅಂತ ಉಪಾಸನೆ, ಮತ್ತೆ ನಮಗೆ ಹೇಗೆ ಉಪಾಸನೆ ಅಂತಂದ್ರೆ ಈಶ ದಾಸಭಾವ ನಮಗೆ ಅನುಸಂಧಾನ. ಗೋಪಿಕಾ ಸ್ತ್ರೀಯರಿಗೆ ಏನು ಅಂತಂದ್ರೆ ಕಾಮಭಾವದಿಂದ ಕೂಡಿದ ಭಕ್ತಿಯೇ ಮುಕ್ತಿಗೆ ಕಾರಣ ಅಷ್ಟೇ, ಕೇವಲ ಕಾಮವಲ್ಲ. ಭಾಗವತ ದಶಮ ಸ್ಕಂದವನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಇದು ನಮಗೆ ಗೊತ್ತಾಗುತ್ತೆ. ಗೋಪಿಕಾ ಸ್ತ್ರೀಯರು ಕೃಷ್ಣನಲ್ಲಿ ಮಾಡಿದಂತಹ ಒಂದು ಭಕ್ತಿ ಕಾಮದಿಂದ ಕೂಡಿದ ಭಕ್ತಿ. ಭಕ್ತಿ ಇದೆ ಅಂತಂಬುದಕ್ಕೆ ಗೋಪಿಗೀತೆಯಲ್ಲಿ ಗೋಪಿಕಾ ಸ್ತ್ರೀಯರು ಭಗವಂತನನ್ನು ನಾರಾಯಣ ಅಂತ ಉಪಾಸನೆ ಮಾಡಿದ್ದಾರೆ. ಜಯತಿಥೇಧಿಕಂ ಜನ್ಮ ಅಂತ ಹೇಳುವಾಗ ಎಲ್ಲಿ ನೀನಿರ್ತೀಯೋ ಅಲ್ಲಿ ಲಕ್ಷ್ಮಿಯೂ ಇರ್ತಾಳೆ. ಗೋಕುಲದಲ್ಲಿ ನೀನಿದೆಯಾದ ಕಾರಣ ಈ ಗೋಕುಲ ಲಕ್ಷ್ಮಿ ಬಂದಿರುವ ಕಾರಣ ಇದು ಚೆನ್ನಾಗಿ ಮೇಲಕ್ಕೆ ಬಂದಿದೆ ಎನ್ನುವ ಅರ್ಥದಲ್ಲಿ ಗೋಪಿಗೀತೆಯಲ್ಲಿ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ಅಲ್ಲಿ, ನಾವು ನಮ್ಮ ವಿರಹದಿಂದ ಇರುವ ನಮ್ಮಲ್ಲಿ ನೀನು ಬಂದು ನಮ್ಮನ್ನು ರಕ್ಷಣೆ ಮಾಡಬೇಕು. ಅಶುಲ್ಕ ದಾಸಿಕ ಅಂತ ಒಂದು ಮಾತಿದಲ್ಲಿ, ಅಶುಲ್ಕ ದಾಸಿಕ, ನಾವು ನಿನ್ನ ದಾಸಿಯರು. ಎಂಥ ದಾಸಿಯರು ಅಂತಂದ್ರೆ ಯಾವ ಸಂಬಳವೂ ಇಲ್ಲದೆ ಇರತಕ್ಕಂಥ ದಾಸಿಯರು. ವೇಶ್ಯಾಸ್ತ್ರೀಯರಿಗೆ ಹಣವನ್ನು ಕೊಡ್ತಾರೆ, ಅವರು ಅಶುಲ್ಕ ದಾಸಿಯರಲ್ಲ, ಅವರು ಶುಲ್ಕ ದಾಸಿಯರು. ನಾವು ಹಾಗಲ್ಲ, ಅಶುಲ್ಕ ದಾಸಿಯರು. ಸ್ವಭಾವತಃ ನಾವು ನಿನ್ನ ದಾಸಿಯರು. ಇದರಲ್ಲಿ ಗೋಪಿಗೀತೆಯಲ್ಲಿ ಎಲ್ಲಾ ವಿಷಯಗಳು ಸಹಿತ ಕೃಷ್ಣ ಪರಮಾತ್ಮ ಎಂಬುವ ಭಾವನೆ ಅವರಿಗೆ ಉಂಟು. ಅವರು ಕೇವಲ ಕೃಷ್ಣನನ್ನು ಒಬ್ಬ ಜಾರ ಪುರುಷನನ್ನಾಗಿ ಮಾತ್ರ ಸೇವೆ ಮಾಡಿದವರಲ್ಲ, ಪರಮಾತ್ಮ ಭಾವದಿಂದಲೇ ಅವರು ಭಗವಂತನಲ್ಲಿ ಜಾರತ್ವವನ್ನು ಕಂಡಿದ್ದಾರೆ. ಅವರು
ಅವರ ಸ್ವಭಾವಕ್ಕೆ ಅವನಲ್ಲಿ ಜ್ವಾರತ್ವ ಅನುಸಂಧಾನ ಉಪಾಸನೆ ಆದ ಕಾರಣ ಕಾಮಾತ್ ಗೋಪ್ಯ ಎಂಬುವ ಮಾತಿಗೆ ಕಾಮದಿಂದ ಗೋಪಿಕೆಯರು ಮೋಕ್ಷವನ್ನು ಹೊಂದಿದ್ದಾರೆ ಅಂತ ಹೇಳುವುದಕ್ಕೆ ಒಳಗಿನ ರಹಸ್ಯ ಸ್ವಭಾವದಿಂದಲೇ ಮೋಕ್ಷ, ಮೇಲಿನ ಕ್ರಿಯೆಗಳಿಂದ ಕರ್ಮಗಳಿಂದ ಮೋಕ್ಷ ಬರೋದಿಲ್ಲ. ಇಲ್ಲಿ ಇನ್ನೊಂದು ಸೂಕ್ಷ್ಮವನ್ನು ಕಾಮಾತ್ ಗೋಪ್ಯ ಎಂಬುದರಲ್ಲಿ ನಾವು ತಿಳಿದುಕೊಳ್ಳಬೇಕು. ಕಾಮಿನಿಯರಾದಂತಹ ಅವರು ಭಕ್ತಿ ಉಳ್ಳವರು, ಕಾಮಭಕ್ತಿಯಿಂದ ಮೋಕ್ಷ. ಇದಕ್ಕೆ ಯಾವಾಗ ಅವರು ಭಕ್ತಿಯನ್ನು ಹೊಂದಿದ್ದಾರೆ ಎಂಬುದನ್ನು ಸೂಕ್ಷ್ಮವಾಗಿ ತಿಳಿಯಬೇಕು ನಾವು. ಅದು ಕಾಮದಿಂದ ಪ್ರಾರಂಭವಾಯಿತು, ಭಕ್ತಿಯಲ್ಲಿ ಪರ್ಯವಸಾನವಾಯಿತು. ಗೋಪಿಕಾಸ್ತ್ರೀಯರ ಭಗವಂತನ ಸಂಬಂಧ ಆರಂಭದಲ್ಲಿ ಕಾಮದಿಂದ ಪ್ರಾರಂಭವಾಗಿ ಭಕ್ತಿಯಲ್ಲಿ ಪರ್ಯವಸಾನವಾಯಿತು. ಆದ ಕಾರಣವೇ ಅದನ್ನು ಕಾಮಭಕ್ತಿ ಅಂತ ಕರೆದು. ಕೇವಲ ಕಾಮಿನಿಯರಾಗಿದ್ದರೆ ಭಗವಂತ ಈ ಉದ್ಧವನಿಂದ ಗೋಪಿಕಾಸ್ತ್ರೀಯರಿಗೆ ಸಂದೇಶವನ್ನು ಕಳಿಸುವಾಗ ಉದ್ಧವ ಹೋಗ್ತಾನೆ, ಆ ಗೋಪಿಕಾಸ್ತ್ರೀಯರು ನಡೆದ ಆ ಮಣ್ಣಿನಲ್ಲಿ ಅವನು ಸ್ನಾನ ಮಾಡಿದನು. ಇದು ಮಹಾಪವಿತ್ರ ಅಂತ. ಉದ್ಧವ ಮಹಾಜ್ಞಾನಿ. ಅವನು ಈ ರೀತಿಯಾಗಿ ತಿಳಿಯಬೇಕಾದ್ರೆ ಅವನಿಗೆ ಗೋಪಿಕಾಸ್ತ್ರೀಯರು ಜಾರಣಿಯರಲ್ಲ, ಕಾಮನಿಯರಲ್ಲ, ಭಕ್ತರು ಎಂಬುವ ಭಾವನೆ ಬಂದದೆ. ಲೌಕಿಕ ಉದಾಹರಣೆಯನ್ನು ನಾವು ಹೇಳಬೇಕಾದರೆ ಕಾಮದಿಂದ ಪ್ರಾರಂಭವಾಯಿತು, ಭಕ್ತಿಯಲ್ಲಿ ಪರ್ಯವಸಾನವಾಯಿತು, ಅದರಿಂದ ಮೋಕ್ಷವಾಯಿತು ಅಂತ ಹೇಳುವಾಗ ಲೌಕಿಕ ಉದಾಹರಣೆ ನೋಡಿ. ಮಕ್ಕಳನ್ನು ನಾವು ಸ್ಕೂಲಿಗೆ ಕಳಿಸ್ತೇವೆ. ಕಳಿಸುವಾಗ ಒಂದು ಅಳ್ಲಿಕ್ಕೆ ಪ್ರಾರಂಭವಾಗುತ್ತೆ, ಅದು ಅಳ್ತಾ ಇರ್ತೇ, ಹೋಗೋದಿಲ್ಲ ಅಂತ ಬಲವಂತವಾಗಿ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿದ್ವು. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವನ್ನ ಈ ಸ್ಕೂಲ್ನಲ್ಲಿ ಸ್ನೇಹ ಉಂಟುವುದಕ್ಕೆ, ಪ್ರೀತಿ ಉಂಟುವುದಕ್ಕಾಗಿ ಅಲ್ಲೆರಡು ಚಾಕ್ಲೇಟ್ ಏನೋ ಕೊಡ್ತಾರೆ. ಅವ್ರು ತಿನ್ನತ್ತೆ. ಚಾಕ್ಲೇಟ್ ತಿಂದ ಮೇಲೆ ಮರದಿಂದ ಅದೇನ್ ಮಾಡುತ್ತೆ ಅಂತಂದ್ರೆ ಸ್ಕೂಲ್ಗೆ ಹೋಗ್ತೇನೆ ಅಂತ ಅವೇ ಹೇಳುತ್ತೆ. ಆದರೆ ಈ ಚಾಕ್ಲೇಟ್ ಕೊಡೋದಕ್ಕೆ ಅವನು 20 ವರ್ಷ ಅಲ್ಲಿ ಓದಿದ್ರು ಬರೇ ಚಾಕ್ಲೇಟ್ ನಿಂದ ಪರ್ಯವಸಾನವಲ್ಲ. ನೀನು ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಆಗುದು. ಹಾಗೆಯೇ ಗೋಪಿಕಾಸ್ತ್ರೀಯರದು ಕಾಮದಿಂದ ಪ್ರಾರಂಭವಾಗಿದೆ, ಭಕ್ತಿಯಲ್ಲಿ ಪರ್ಯವಸಾನವಾಗಿದೆ. LKGಯಿಂದ ಪ್ರಾರಂಭವಾಯಿತು, ಡಾಕ್ಟರೇಟ್ ಇಂದ ಪರ್ಯವಸಾನವಾಯಿತು. ಹಾಗೆ ಮೋಕ್ಷಕ್ಕೆ ಅವರ ಯೋಗ್ಯತೆ ಆಗಿದೆ. ಇನ್ನೂ ಒಂದು ಇಲ್ಲಿ ರಹಸ್ಯವಿದೆ. ಇಷ್ಟಕ್ಕೆ ಮುಂಚೆ ನಾವು ಹೇಳಿದ್ವು ಭಗವಂತ ತಾನು ಸ್ವಾತಿ ಯೋಷಿದ್ರಮಣ ಅಂತ ಹೇಳಿದ್ರು. ಅಪ್ಸರ ಸ್ತ್ರೀಯರಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಉಂಟು. ಅನಪಾಯಿನಿಯಾದಂತಹ ಲಕ್ಷ್ಮೀದೇವಿಯನ್ನು ಕೃಷ್ಣ ಹೊಂದಿದ್ದಾನೆ ಹೊರತು ಅವರನ್ನಲ್ಲ. ಅವರೊಂದು ಮಾಧ್ಯಮ. ಹೀಗೆ ಲಕ್ಷ್ಮೀದೇವಿಯ ಸನ್ನಿಧಾನ ಇರುವ ಕಾರಣ ಅವರನ್ನು ಭಗವಂತ ಪ್ರೀತಿಸಿದ. ಅವರಲ್ಲಿ ಭಕ್ತಿ ಉಂಟು ಮಾಡುವುದಕ್ಕಾಗಿ ತಾನು ಅಂತರ್ಧಾನವನ್ನಾಗಿ ಬಂದ.
ಅಂತರ್ಧಾನವಾಗಿ ಹೋದ, ಕಾಣಿಸ್ಲಿಲ್ಲ. ಆವಾಗ ಅವರ ಭಕ್ತಿ ನಮಗೆ ಕಂಡು ಬರುತ್ತೆ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಭಕ್ತಿ. ಅವರಲ್ಲಿ ಎಂಥ ಪ್ರೇಮ ಪ್ರವಾಹ ಉಂಟು ಅಂತಂಬುದಕ್ಕೆ ಗೋಪಿಗೀತೆಯಲ್ಲಿ ಅವರು ಭಗವಂತನನ್ನು ಕುರಿತು ಮಾಡಿದ ಪ್ರಾರ್ಥನೆ ನಮಗೆ ಗೊತ್ತಾಗತ್ತೆ. ಅವರಿಗೆ ಭಕ್ತಿ ಉಂಟು, ಕೇವಲ ಕಾಮವಲ್ಲ ಅಂತ. ಕಾಮಾತ್ ಗೋಪ್ಯ ಮತ್ತು ಭಯಾತ್ ಕಂಸ. ಕಂಸ ಕಾಲನೇಮಿ, ಎರಡು ಜೀವದ್ವಯಾವೇಶ ಉಂಟಲ್ಲಿ. ಆಚಾರ್ಯರೊಬ್ಬರೇ ಈ ಜೀವದ್ವಯಾವೇಶದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು. ಇಲ್ಲದಿದ್ರೆ ಭಾಗವತ ಭಾರತ ಅರ್ಥವೇ ಆಗೋದಿಲ್ಲ ನಮಗೆ. ಅದೇ ಪ್ರಶ್ನೆ ಧರ್ಮರಾಜ ಮಾಡಿದ್ದು. ಈ ಚೈತ್ಯ ಇದ್ದಾನಲ್ಲ ಶಿಶುಪಾಲ, ಇವನು ಪರಮಾತ್ಮನನ್ನು 3 ನಿಂದನೆಗಳನ್ನು ಮಾಡಿದ. ಆದ್ರೆ ಅವನು ಮೋಕ್ಷಕ್ಕೆ ಹೋದ ಅಂತಂದ್ರೆ ಅದಕ್ಕೇನ್ ಅರ್ಥ ಅಂತಂದ್ರೆ, ಅದಕ್ಕೆ ನಾರದರು ಹೇಳ್ತಾರೆ, ಅವರು ಜೀವದ್ವಯಾವಿಷ್ಟರು. 2 ಜೀವಗಳು ಉಂಟು. ಆ 2 ಜೀವಗಳು ಇರುವಾಗ ಒಂದು ಸಾತ್ವಿಕ ಜೀವ, ಒಂದು ತಾಮಸ ಜೀವ. ಈ ಜಯ ವಿಜಯರಿದ್ದಾರೆ, ಅವರಿಗೆ ಸನಕಾದಿಗಳು ಶಾಪ ಕೊಟ್ಟಾಗ ಭಗವಂತ ತಾನು ಸನಕಾದಿಗಳು ಹೇಳಿದಂತೆ ನೀವು ಆಸುರಿ ಭಾವವನ್ನು ಹೊಂದಿರಿ, ಅಸುರ ಜನ್ಮವನ್ನು ಅವರು ಸ್ವಭಾವತಃ ಹೊಂದಿಲ್ಲ, ಅಸುರ ಜೀವನೊಂದಿಗೆ ಅವರು ಸೇರಿಕೊಂಡಿದ್ದಾರೆ. ಶಿಶುಪಾಲ, ದಂತವಕ್ತ ಅವರಿಬ್ರು ಜಯ ವಿಜಯರು. ಆ ಜಯ ವಿಜಯರಾದವರು ಶಾಪಗ್ರಸ್ತರಾಗಿ ಒಂದು ಅಸುರ ಜೀವನೊಂದಿಗೆ ಸೇರಿಕೊಂಡು ಏಕದೇಹದಲ್ಲಿ ಇದ್ದಾರೆ. ಅಲ್ಲಿ ಅವರು ಭಕ್ತಿಯನ್ನೇ ಮಾಡ್ತಾರೆ, ಸ್ವಭಾವ ಪ್ರಧಾನ. ಗೋಪಿಕಾಸ್ತ್ರೀಯರ ಸ್ವಭಾವದಿಂದ ಅವರು ಮೋಕ್ಷ ಹೊಂದಿದೆ. ಇಲ್ಲಿ ಶಿಶುಪಾಲನಲ್ಲಿ ಜಯ ಇದ್ದಾನೆ, ಅವನ ಸ್ವಭಾವ ಸಾತ್ವಿಕವಾದದ್ದು, ಭಗವದ್ಭಕ್ತಿ ಉಳ್ಳದ್ದು. ಅವನ ಜೊತೆಗೆ ಒಬ್ಬ ಅಸುರ ಜೀವ ಇದ್ದಾನೆ, ಅವನು ಭಗವಂತನಲ್ಲಿ ನಿಂದೆ ಮಾಡ್ತಾನೆ. ಎಷ್ಟು ನಿಂದೆ ಮಾಡ್ತಾನೋ ಅಷ್ಟು ಇವನಿಗೆ ಭಕ್ತಿ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ದೇವರನ್ನು ಈ ರೀತಿಯಾಗಿ ನಿಂದ ಮಾಡ್ತಾ ಇದ್ದಾನೆ ಅಂತ ಅವನಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ಆ ಭಕ್ತಿಯಿಂದಲೇ ಶಿಶುಪಾದಾದಿಗಳು ಚೈತ್ಯಾದಿಗಳು ದ್ವೇಷಾಕ್ಷ, ಶಿಶುಪಾಲಾದಿಗಳು ದ್ವೇಷದಿಂದ ಆಗಿದ್ದಾರೆ. ಅದೇ ರೀತಿಯಾಗಿ ಸಂಬಂಧ ವಿಷ್ಣೆಯ ವಿಷ್ಣುವಂಶರೆಲ್ಲರೂ ಕೂಡ ಬಂಧುತ್ವದಿಂದ ನನ್ನ ಬಂಧು ಅಂತ ಮಾಡಿದರು, ಅದರಿಂದ ಮೋಕ್ಷ ಬಂದಿಲ್ಲ ಅವರಿಗೆ. ಆ ಬಂಧುತ್ವ ಮೇಲೆ ಕಂಡು ಬಂದರೂ ಸಹಿತ ಅವರ ಸ್ವರೂಪ ಸಾತ್ವಿಕ ಜೀವರಾಗಿದ್ದಾರೆ. ಅವರು ಭಗವಂತನನ್ನು ಭಕ್ತಿಯಿಂದಲೇ ಸೇವೆ ಮಾಡಿ ಮೋಕ್ಷ ಹೊಂದಿದರು. ಒಂದೊಂದು ಬಾರಿ ಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಸಂದರ್ಭಗಳು ಉಂಟು. ಅದು ಸ್ವರೂಪದಿಂದ ಬಂದ ಜ್ಞಾನವಲ್ಲ. ಮನುಷ್ಯ ಜನ್ಮ ಹೊಂದಿದ ಮೇಲೆ ಕಲಿಪ್ರವೇಶಾದಿಗಳಿಂದ ಅಂತಹ ಜ್ಞಾನ ಬರುತ್ತೆ. ಆದರೆ ವಸ್ತುತಃ ಸ್ವರೂಪತಃ ಅವರು ಸಾತ್ವಿಕ ಸ್ವಭಾವ ಉಳ್ಳವರು. ಅದೇ ರೀತಿಯಾಗಿ ಎಲ್ಲ ಕಡೆ ಅರ್ಥ ಮಾಡಿಕೊಳ್ಬೇಕು ನಾವು. ಸ್ನೇಹದಿಂದ ಪಾಂಡವರು, ಭಕ್ತಿಯಿಂದ ನಾವು.
ಎಲ್ಲ ಆಯ್ತು. ನಮ್ಮ ಗತಿ ಏನು? ನಮಗೆ ಒಂದೇ ಅನುಸಂಧಾನ. ಅದು ಏನು ಅಂತಂದ್ರೆ, ನಾನು ದಾಸ, ನೀನು ಈಶ. ಈ ರೂಪವಾದಂತಹ ಸೇವೆಯಿಂದಲೇ ನಮಗೆ ಮೋಕ್ಷವಾಗತ್ತೆ ಅಂತ ಹೇಳಿದ್ರು. ಇದಕ್ಕೆ ಭಾಷಾ ತಾತ್ಪರ್ಯ ವಿವೃತಿ ತುಂಬ ವಿಸ್ತಾರವಾಗಿ ಇದನ್ನೆಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ಅದರ ಸಾರಾಂಶವನ್ನು ಮಾತ್ರ ಇವಾಗ ನಾವು ಯಥಾಮತಿ ತಿಳಿಸಿಕೊಟ್ಟಿದ್ದೇವೆ. ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾರೆ ಭಾಷ್ಯದಲ್ಲಿ. ವಿರೋಚನ ಬ್ರಹ್ಮದೇವರು ವಿರೋಚನನಿಗೆ ನಾರದನಿಗೆ ಉಪದೇಶವನ್ನು ಮಾಡಿದ್ರಂತೆ. ಉಪದೇಶವನ್ನು ಮಾಡಿದಾಗ ವಿರೋಚನನಿಗೆ ಅನ್ಯಥಾ ಜ್ಞಾನ ಬಂತು, ನಾರದರಿಗೆ ಸರಿಯಾದ ಜ್ಞಾನ ಬಂತು. ಅದಕ್ಕೆ ಕಾರಣ ಏನು ಅಂತಂದ್ರೆ ಅವರ ಸ್ವಭಾವವೇ ಕಾರಣ. ಇತ್ಯಾದಿ ಉದಾಹರಣೆಗಳನ್ನು ಕೊಟ್ಟು ಆ ಸ್ವಭಾವದಿಂದಲೇ ಮೋಕ್ಷವೇ ಹೊರತು ಆಸುರಿ ಭಾವ ಅಸುರ ಸಂಬಂಧವಾದಂತಹ ಸ್ವರೂಪವುಳ್ಳವರಿಗೆ ಇದು ಆಗುವುದಿಲ್ಲ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಈ ಬ್ರಹ್ಮಸೂತ್ರವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಭಾಷ್ಯಕಾರರು ವಿವೃತ್ತಿಕಾರರು ಇಬ್ಬರು ಕೂಡ. ಅದು ಈ 3ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ 34ನೇ ಸೂತ್ರ. ಓಂ ಸರ್ವಥಾಪಿತು ಏವೋ ಉಭಯಲಿಂಗ ತುಗೋಂ ಅಂತ. ಇದಕ್ಕೆ ಅರ್ಥವೇನು ಅಂತಂದ್ರೆ, ಸರ್ವಥಾಪಿ ದೇಶ ಕಾಲ ಇತ್ಯಾದಿ ಎಲ್ಲಾ ಸಾಧನೆಗಳು ಇದ್ದರೂ ಸಹಿತ ತೇಯೇವ ಅವರೇ ಜ್ಞಾನವನ್ನು ಪಡೆಯುತ್ತಾರೆ, ಅವರೇ ಅದರಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಇಲ್ಲಿ ಸ್ವರೂಪ ಯೋಗ್ಯತೆ ಇಲ್ಲದವರು ಜ್ಞಾನವನ್ನು ಪಡೆಯುವುದಿಲ್ಲ ಅಂದ್ರೆ ಉಭಯಲಿಂಗ ಅಂತಂದ್ರು. ಎರಡು ವಿಧವಾದಂತಹ ದೃಷ್ಟಾಂತಗಳು ನಮ್ಮ ಮುಂದೆ ಇದೆ ಅಂತ ಇದಕ್ಕೆ ಅರ್ಥವನ್ನು ಹೇಳ್ತಾರೆ. ಭಾಷ್ಯ ಹೀಗೆ ಬರೆಯುತ್ತದೆ, ಸರ್ವ ಪ್ರಕಾರೇಣ ಉತ್ಸಾಹೇಪಿ ತೇ ಜ್ಞಾನಯೋಗ್ಯಾಃ ತಯೇವ ಜ್ಞಾನಂ ಪ್ರಾಪ್ನೋತಿ ನಾನ್ಯೇ. ಸರ್ವ ಪ್ರಕಾರವಾಗಿ ಉತ್ಸಾಹ ಇದ್ದರೂ ಸಹಿತ ಜ್ಞಾನಯೋಗ್ಯಾಃ ಜ್ಞಾನಕ್ಕೆ ಯೋಗ್ಯರಾದವರು ಮಾತ್ರವೇ ಜ್ಞಾನಂ ಪ್ರಾಪ್ನುವಂತಿ ಜ್ಞಾನವನ್ನು ಹೊಂದುತ್ತಾರೆ ಅಂತ ಇದಕ್ಕೆ ಅರ್ಥವನ್ನು ಹೇಳ್ತಾರೆ. ತತ್ವಪ್ರಕಾಶಿಕಾ ವ್ಯಾಖ್ಯಾನದಲ್ಲಿ ದೇಶ ಕಾಲ ಗುರು ಉಪದೇಶ ಶ್ರವಣಾದಿ ಅನೇಕ ಉತ್ಸಾಹೇಪಿ ಯೋಗ್ಯಾನಾಮೇವ ಜ್ಞಾನ ಪ್ರಾಪ್ತಿ ಭವತಿ ನ ಯೋಗ್ಯಾನಾಂ. ಅಯೋಗ್ಯರಿಗೆ ಬರುವುದಿಲ್ಲ. ಅದು ಯೋಗ್ಯರಾದವರು ಅಂತಂದ್ರೆ ಸ್ವರೂಪತಃ ಯೋಗ್ಯರಾದವರು ಮಾತ್ರ ಅದನ್ನು ಹೊಂದುತ್ತಾರೆ ಅಂತ ಈ ಸೂತ್ರದಲ್ಲಿ ಹೇಳಿದರು. ಇದಕ್ಕೇನಂದ್ರೆ ಪ್ರಕೃತಿ ಸ್ವರೂಪವನ್ನು ಅನುಸರಿಸಿಯೇ ಬರತ್ತಷ್ಟೇ ಹೊರತು ಕೇವಲ
ಪ್ರಯತ್ನದಿಂದ ಎಲ್ಲಾ ವಿಧವಾದ ಉತ್ಸಾಹದಿಂದ ಅದು ಬರುವುದಿಲ್ಲ ಅಂತ ಇದರನ್ನು ಈ ಸೂತ್ರವು ಸಹಿತ ದೃಢೀಕರಿಸುತ್ತೆ ಅಂತ ಹೇಳಿದರು. ಇನ್ನ ಅವಜಾನಂತಿ ಮಾಂ ಮೂಢ ಮಾನುಷೀತಂ ಆಶ್ರಿತಂ ಮಾಂ ಅವಜಾನಂತಿ ಮನುಷ್ಯ ಶರೀರವುಳ್ಳವನು ಇವನು ಅಂತ ಅಪಾರ್ಥವನ್ನು ಮಾಡಿಕೊಳ್ತಾರೆ ಮೂಢರಾದವರು. ಅವರು ಮಾಡಿದಂತಹ ಕರ್ಮಗಳು ಮತ್ತು ಜ್ಞಾನ ಇವೆಲ್ಲವೂ ಕೂಡ ವ್ಯರ್ಥ. ಕಾರಣ ಏನು ಅಂತಂದ್ರೆ ಸ್ವಭಾವತಃ ಅವರು ರಾಕ್ಷಸಿ ಸ್ವಭಾವವುಳ್ಳವರು, ಅಸುರಿ ಸ್ವಭಾವವುಳ್ಳವರು, ಸ್ವರೂಪದಿಂದ ಮೋಹಕ ಜ್ಞಾನ ಉಳ್ಳವರಾಗುತ್ತಾರೆ. ಅವರು ಇಂತಹವರಿಗೆ ನನ್ನ ನಿಜವಾದ ಸ್ವರೂಪ ಬರೋದಿಲ್ಲ. ಇದಕ್ಕೆ ವಿಶೇಷವಾದಂತಹ ಈ ಎರಡು ಸೂತ್ರಗಳಿಗೆ ಭಾಷ್ಯಕಾರರು ಇದರಿಂದ ವಿವೃತಿಕಾರರು ವಿಶೇಷವಾಗಿ ಬಂದಿದ್ದಾರೆ. ಅವುಗಳ ಸಾರಾಂಶವನ್ನು ಮಾತ್ರ ನಾವು ನಿಮಗೆ ಹೇಳಿದ್ದೇವೆ. ಈ 11 ಶ್ಲೋಕಗಳಲ್ಲಿ ಇರ್ತಕ್ಕಂತಹ ಶಬ್ದಗಳಿಗೆ ಅರ್ಥವನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಭಾಗವತ ಇತ್ಯಾದಿಗಳನ್ನು ಉಲ್ಲೇಖ ಮಾಡಿ ಭಾಷ್ಯಕಾರರು ವಿವರಿಸಿದಾರರು ಏನು ಹೇಳಿದ್ದಾರೋ ಅವುಗಳನ್ನು ಸೂಕ್ಷ್ಮವಾಗಿ ತಿಳಿಸುತ್ತೇವೆ. ಮತ್ತು ಇಲ್ಲಿಗೆ ನಿಲ್ಲಿಸೋಣ. ಮುಂದೆ ಹೇಳಿದರು ಆಸರಿ ಭಾವವನ್ನು ಹೊಂದಿದವರು ಅಂತ. ಅಲ್ಲಿ ದೈವೀಂ ಪ್ರಕೃತಿ ಮಾಸಿತ ಅಂತ 13ನೇ ಶ್ಲೋಕ. ಆಸುರ ಪ್ರಕೃತಿಯನ್ನು ಹೇಳಿದರು. ಇಲ್ಲಿ ದೈವಿ ಪ್ರಕೃತಿಯನ್ನು ಕುರಿತು